ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 16ನೇ ತಾರೀಕು 2025 ಬುಧವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಹಾಗಾದ್ರೆ ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಮತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ, ಅದನ್ನ ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಏಪ್ರಿಲ್ 16ನೇ ತಾರೀಕು 2025 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 55 ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ 6 ಗಂಟೆ 48 ನಿಮಿಷದವರೆಗೂ ಇರುತ್ತೆ. ಸೂರ್ಯ ಮೇಷರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ, ಚಂದ್ರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇನ್ನು ತದಿಗೆ ತಿಥಿ ಮಧ್ಯಾಹ್ನ 1 ಗಂಟೆ 16 ನಿಮಿಷದವರೆಗೂ ಇರುತ್ತೆ. ನಂತರ ಚೌತಿ ತಿಥಿ ಪ್ರಾರಂಭವಾಗುತ್ತೆ. ಅನುರಾಧ ನಕ್ಷತ್ರ ಇವತ್ತಿನ ದಿನ ಇಡೀ ದಿನ ಇರುತ್ತೆ. ಮತ್ತೆ ವ್ಯತಿಪಾತ ಯೋಗ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೂ ಇರುತ್ತೆ. ನಂತರ ವರಿಯಾನ್ ಯೋಗ ಪ್ರಾರಂಭವಾಗುತ್ತೆ. ಇನ್ನು ವಿಷ್ಟೀಕರಣ ಮಧ್ಯಾಹ್ನ 1 ಗಂಟೆ 16 ನಿಮಿಷದವರೆಗೂ ಇರುತ್ತೆ. ನಂತರ ಭವಕರಣ ಪ್ರಾರಂಭವಾಗುತ್ತೆ. ಇನ್ನು ಇವತ್ತಿನ ದಿನ ವಿಶೇಷ ದಿನ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬಂದು ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಬೆಳಿಗ್ಗೆ 10 ಗಂಟೆ 44 ನಿಮಿಷದಿಂದ 12 ಗಂಟೆ 21 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 7 ಗಂಟೆ 31 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೂ ಇರುತ್ತೆ. ದುರ್ಮುಹೂರ್ತ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ 12 ಗಂಟೆ 47 ನಿಮಿಷದವರೆಗೂ ಇರುತ್ತೆ. ಇವತ್ತಿನ ದಿನ ಮುಹೂರ್ತಗಳು ವಿಶೇಷ ದಿನಗಳು ನೋಡಿಕೊಂಡು ವೀಕ್ಷಕರೇ ತಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ನೀವು ಇವತ್ತಿನ ದಿನ ನಿಮ್ಮ ಮನೆಯಲ್ಲಿ ಹಣವನ್ನು ಇಟ್ಕೊಂಡಿದ್ರೆ ಅದರ ಮೇಲೆ ಸ್ವಲ್ಪ ಗಮನ ಕೊಡಿ. ಯಾಕಂದ್ರೆ ಹಣದ ವಿಚಾರದಲ್ಲಿ ಕಳ್ಳತನ ಆಗುವಂತ ಲಕ್ಷಣಗಳು ಕಂಡು ಬರುತ್ತೆ. ಮತ್ತೆ ಮನೆಯ ಮುಖ್ಯ ದ್ವಾರಗಳು ಇವತ್ತಿನ ದಿನ ಅತಿ ಹೆಚ್ಚಾಗಿ ಜಾಗರೂಕತೆಯಿಂದ ನೀವು ಅದನ್ನ ಕ್ಲೋಸ್ ಮಾಡಿಕೊಂಡು ಇರುವಂತ ಪ್ರಯತ್ನಗಳನ್ನ ಮಾಡಿ. ಜೊತೆಗೆ ಮನೆಯ ಒಂದು ವ್ಯವಸ್ಥೆಗಳಲ್ಲಿ ಒಂದಿಷ್ಟು ಬಂದೋಬಸ್ತ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದಿಷ್ಟು ನಿಮ್ಮ ಹಣದ ಒಂದು ಸುರಕ್ಷತೆಗಳು ಅತಿ ಹೆಚ್ಚು ಕಂಡು ಬರುತ್ತೆ. ಇನ್ನು ಪ್ರಯಾಣ ಇವತ್ತಿನ ದಿನ ಸುಖಮಯವಾಗಿರುತ್ತೆ. ನೀವು ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಲು ಸಾಧ್ಯವಾಗುತ್ತೆ. ಅಂದ್ರೆ ಬ್ಯಾಂಕ್ ಲೋನ್ಗಳು ಏನಾದ್ರು ಇದ್ರೆ ಅಥವಾ ಸ್ನೇಹಿತರಲ್ಲಿ ಏನಾದ್ರು ಸಾಲ ಪಡೆದುಕೊಂಡಿದ್ರೆ ಅವರಿಗೆ ಮರುಪಾವತಿಸಲು ಸರಿಯಾದ ಸಮಯದಲ್ಲಿ ಅದನ್ನ ನೀವು ಕೊಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಆದಾಯದಲ್ಲಿ ಹೆಚ್ಚಳಗಳು ಕಂಡು ಬರುತ್ತೆ. ಆದಾಯದ ಒಂದು ಮೂಲಗಳು ತುಂಬಾ ಅನುಕೂಲಗಳು ತಂದು ಕೊಡುತ್ತೆ. ಮತ್ತೆ ನೀವು ಒಂದಿಷ್ಟು ಒತ್ತಡಗಳಿಂದ ಕಷ್ಟಪಟ್ಟು ನೀವು ಮುಂದುವರಿಬೇಕಾಗುತ್ತೆ. ಇವತ್ತಿನ ದಿನ ಬಂಧುಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುವಂತ ಒಂದು ಸಮಸ್ಯೆಗಳು ಇದೆ. ಮತ್ತೆ ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತೆ ಇವತ್ತಿನ ದಿನ. ಕುಟುಂಬ ವಿಷಯದಲ್ಲಿ ಆಲೋಚನೆಗಳ ಸ್ಥಿರತೆ ಇರೋದಿಲ್ಲ. ಯೋಚನೆ ಮಾಡಿ ಕುಟುಂಬದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಏನಾದ್ರು ಒಂದು ಗೊಂದಲಗಳು ಇರುತ್ತೆ. ಮತ್ತೆ ಮಾತಿನಲ್ಲಿ ಒಂದು ಅರ್ಥ ಇರಲ್ಲ. ಸಡನ್ ಆಗಿ ಏನಾದ್ರು ಒಂದು ಮಾತಿಗೆ ಆ ಒಂದು ವಿಚಾರದಲ್ಲಿ ಮಾತಿನಲ್ಲಿ ಏನಾದ್ರೂ ಒಂದು ಹೇಳಿ ದುಡುಕ್ಬಿಟ್ಟು ನಿರ್ಧಾರ ತೆಗೆದುಕೊಂಡು ಒಂದಿಷ್ಟು ಗೊಂದಲದಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ರೀತಿಯ ವೆಚ್ಚಗಳು ಹೆಚ್ಚಾಗುತ್ತೆ. ಉದ್ಯೋಗಿಗಳಿಗೆ ಕೆಲಸದ ಒತ್ತಡಗಳು ಕೂಡ
ತುಂಬಾ ಹೆಚ್ಚಿರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ನೀವು ಕಾಣಬಹುದು. ಮತ್ತೆ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತ್ರ ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಹೊಸ ವ್ಯಕ್ತಿಗಳು ಪರಿಚಯ ಆಗುವಂತ ಸಾಧ್ಯತೆಗಳಿರುತ್ತೆ. ಅವರೊಂದಿಗೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕೈ ಹಾಕುವಂತ ಒಂದು ಅವಕಾಶಗಳಿರುತ್ತೆ. ಮತ್ತೆ ಅವರೊಂದಿಗೆ ಷೇರು ವ್ಯವಹಾರಗಳಲ್ಲಿ, ಬಿಸ್ನೆಸ್ ಅಲ್ಲಿ ಎಲ್ಲದರಲ್ಲೂ ಆ ಒಂದು ಆಸಕ್ತಿಯನ್ನ ನೀವು ಇವತ್ತಿನ ದಿನ ಅವರ ಜೊತೆ ಪಾರ್ಟ್ನರ್ ಆಗಿ ನೀವು ವ್ಯವಹಾರಗಳನ್ನ ಮಾಡ್ತೀರಿ. ಮತ್ತೆ ಇದು ಭವಿಷ್ಯದಲ್ಲಿ ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನ ತಂದು ಕೊಡುತ್ತೆ. ಈ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವರಿಗೆ ಇವತ್ತಿನ ದಿನ ಒಂದಿಷ್ಟು ಬದಲಾವಣೆ ಆರ್ಥಿಕತೆಯಲ್ಲಿ ಮತ್ತೆ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ, ಅವರ ಬುದ್ಧಿಶಕ್ತಿಯಿಂದ ಒಂದಿಷ್ಟು ಒಳ್ಳೆಯ ಹಂತಕ್ಕೆ ತಲುಪುವುದಕ್ಕೆ ಅನುಕೂಲಗಳು ಮಾಡಿಕೊಡುತ್ತೆ. ಮತ್ತೆ ನೀವು ಮಾರುಕಟ್ಟೆಯಲ್ಲಿ ಹೊಸ ಸ್ನೇಹಿತರನ್ನು ಸಹ ಉಪಯೋಗ ಮಾಡ್ಕೋಬಹುದು. ಹೊಸ ಸ್ನೇಹಿತರಿಂದ ಸಹಾಯಗಳನ್ನ ನೀವು ಕಂಡುಕೊಳ್ಳಬಹುದು. ಮತ್ತೆ ವಿದ್ಯಾರ್ಥಿಗಳು ಯಾವುದೋ ಒಂದು ಕಾರಣಕ್ಕಾಗಿ ಅವರ ಪೋಷಕರಿಂದ ಬಯಸ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಓದೋ ಕಡೆ ಆಸಕ್ತಿ ತೋರಿಸದೇ ಇರುವಂತದ್ದು, ಮತ್ತೆ ಓದಿನ ಕಡೆ ಗಮನ ಕೊಡದೇ ಇರುವಂತದ್ದು, ಮತ್ತೆ ಏನಾದ್ರೂ ಒಂದು ವಿಷಯದ ಬಗ್ಗೆ ಅವರ ಪೋಷಕರಿಂದ, ತಂದೆ ತಾಯಿಯರು ಅವರಿಂದ ಒಂದಿಷ್ಟು ಸಮಸ್ಯೆಗಳಲ್ಲಿ ಸಿಗಾಕೋತೀರಿ. ಉದ್ಯೋಗಿಗಳ ಯೋಜನೆಗಳು ಯಶಸ್ವಿ ಆಗ್ತವೆ. ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳು ಕೂಡ ಸಾಧ್ಯವಾಗುತ್ತೆ. ಆದಾಯ ಹೆಚ್ಚಾಗುತ್ತೆ. ದಕ್ಷತೆಯ ಒಂದು ಹಣದ ಒಂದು ಒಳಹರಿವು, ಹಣದ ಒಂದು ಅನುಕೂಲಗಳು ಇವತ್ತಿನ ದಿನ ಒಂದಿಷ್ಟು ಸುಧಾರಿಸುತ್ತೆ. ಮನೆಯಲ್ಲಿ ಮತ್ತೆ ಹೊರಗೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ, ಗೌರವ ಹೆಚ್ಚಾಗುತ್ತೆ, ಒಂದೊಳ್ಳೆ ಬೆಳವಣಿಗೆ ಕಾಣ್ತೀರಿ. ಹೊಸ ಕೆಲಸ ಆರಂಭಿಸಲು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತೀರಿ. ಇವತ್ತಿನ ದಿನ ಏನಾದ್ರೂ ಒಂದು ಮಾಡಬೇಕು, ಏನಾದ್ರೂ ಒಂದು ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ಯಾವ ಕೆಲಸ ಮಾಡಿದರೆ ಲಾಭ ಸಿಗುತ್ತೆ, ಯಾವ ಕೆಲಸ ಮಾಡಿದರೆ ನಷ್ಟ ಸಿಗುತ್ತೆ ಅನ್ನುವಂಥದ್ದು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತೀರಿ. ಮತ್ತೆ ಕೈಗೆತ್ತಿಕೊಂಡಂತ ವ್ಯವಹಾರಗಳು ಸಾಧಾರಣವಾಗಿ ಇರುತ್ತೆ. ಆತ್ಮೀಯರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುವಂತದ್ದು, ಕುಟುಂಬದೊಂದಿಗೆ ಒಂದಿಷ್ಟು ಶುಭ ಕಾರ್ಯಗಳಿಗೆ ಭೇಟಿ ಆಗ್ತೀರಿ, ಭಾಗವಹಿಸ್ತೀರಿ. ಅನೇಕ ಒಂದು ಕಾರ್ಯಕ್ರಮಗಳಿಗೆ ಇವತ್ತಿನ ದಿನ ಓಡಾಡ್ತೀರಿ. ಮತ್ತೆ ವೃತ್ತಿ ಜೀವನದಲ್ಲಿ, ಉದ್ಯೋಗಗಳಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಎಲ್ಲಾ ಕಡೆಯಿಂದ ಆದಾಯಗಳು ಬರುತ್ತೆ. ವ್ಯವಹಾರದಲ್ಲಿ ಒಂದಿಷ್ಟು ಅಡಚಣೆಗಳು ಏನೇ ಇದ್ರೂ ಕೂಡ, ತೊಂದರೆಗಳು ಏನೇ ಇದ್ರೂ ಕೂಡ ಅದೆಲ್ಲ ದೂರವಾಗುವಂತ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆ ಹೇಳೋಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವೀಕ್ಷಕರೇ, ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ತಿಳಿದುಕೊಳ್ಳಬಹುದು. ಇದರಿಂದ ಒಂದು ಒಳ್ಳೆ ಮಾಹಿತಿಗಳನ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಅಭಿಪ್ರಾಯಗಳು ನಮಗೆ ಈ ವಿಡಿಯೋ ಮೂಲಕದಲ್ಲಿ, ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ಸದಾ ಕಾಲ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಪ್ರೋತ್ಸಾಹ, ಬೆಂಬಲ ಸದಾ ಕಾಲ ಹೀಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭ ಫಲಗಳು, ಶುಭವಾದಂತ ವಾತಾವರಣ ನಿಮಗೆ ಸಿಗುತ್ತೆ. ಇನ್ನು ಕಪ್ಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಅನಿರೀಕ್ಷಿತವಾಗಿ ಖರ್ಚುಗಳು ಜಾಸ್ತಿ ಇರುತ್ತೆ. ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತೆ. ನೀವು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕಾಗುತ್ತೆ. ಅಪಘಾತಗಳು ಒಂದಿಷ್ಟು ಸಂಭವಿಸುವ ಸಾಧ್ಯತೆಗಳು ಇರೋದ್ರಿಂದ ಮನೆಯಿಂದ ಹೊರಗೆ ಹೋಗುವುದನ್ನು ಇವತ್ತಿನ ದಿನ ತಪ್ಪಿಸಬೇಕು. ಅದು ನೀವೇ ಆಗಿರ್ಬೋದು, ನಿಮ್ಮ ಮಕ್ಕಳು, ನಿಮ್ಮ ಸಂಗಾತಿ, ಕುಟುಂಬದವರು ಯಾರೇ ಆಗಿರ್ಬೋದು. ಹೊರಗಡೆ ಪ್ರಯಾಣ ಮಾಡುವಂಥದ್ದು ಬೇಡ, ಜರ್ನಿ ಮಾಡುವಂಥದ್ದು ಬೇಡ, ದೂರ ಪ್ರಯಾಣಗಳು ಮಾಡುವಂಥದ್ದು ಬೇಡ. ತೀರ್ಥಯಾತ್ರೆಗೆ ಯೋಜನೆಗಳನ್ನ ಒಂದಿಷ್ಟು ಕಾರ್ಯರೂಪಕ್ಕೆ ತಲುಪ್ತೀರಿ. ಅಂದ್ರೆ ನೀವು ಯೋಚನೆ ಏನಾರ ಮಾಡಿದಿದ್ರೆ ತೀರ್ಥಯಾತ್ರೆಗೆ ಹೋಗುವಂಥದ್ದು, ಅದು ಇವತ್ತಿನ ದಿನ ಪ್ಲಾನ್ ಮಾಡ್ಕೋತೀರಿ ನೀವು. ಮತ್ತೆ ನಿಮ್ಮ ಒಂದು ಮನೆಯ ವಾತಾವರಣವು ಕೂಡ ಇವತ್ತಿನ ದಿನ ಒಂದಿಷ್ಟು ಬದಲಾವಣೆಗಳು ನೀವು ಕಾಣ್ತೀರಿ. ಇವತ್ತಿನ ದಿನ ಮಕ್ಕಳಿಂದ, ಸಂಗಾತಿಯಿಂದ, ತಂದೆ ತಾಯಿಯವರಿಂದ ಒಂದಿಷ್ಟು ಬದಲಾವಣೆಗಳು ಕಾಣ್ತೀರಿ. ಹಿರಿಯರಿಂದ ನಿಮಗೆ ಬೆಂಬಲ ಸಿಗುತ್ತೆ. ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ. ವ್ಯವಹಾರವು ಕೂಡ ಚೆನ್ನಾಗಿ ನಡೆಯುತ್ತೆ. ಖರ್ಚುಗಳು ಒಂದಿಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ.
ಮತ್ತೆ ವ್ಯರ್ಥ ಪ್ರಯಾಣ ಮಾಡುವಂಥದ್ದು ಬೇಡ ಈ ಒಂದು ದಿನ. ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುತ್ತೆ. ಅನೇಕ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ತಕ್ಕಂಥದ್ದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ನಿಮಗೆ ಸಿಗುತ್ತೆ. ಮತ್ತೆ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರು ಇವತ್ತಿನ ದಿನ ಕುಟುಂಬದ ವ್ಯಕ್ತಿಗಳಲ್ಲಿ ಅಂದ್ರೆ ಕುಟುಂಬದಲ್ಲಿ ಹಿರಿಯರು ಮತ್ತೆ ತಂದೆ ತಾಯಿಯವರು ಅವರ ಆರೋಗ್ಯದ ಕಡೆ ಒಂದಿಷ್ಟು ಗಮನ ಕೊಡಬೇಕು. ಯಾವುದೇ ವ್ಯಕ್ತಿ ಇರಲಿ ತೀವ್ರ ಅಸ್ವಸ್ಥರಾಗಿದ್ರೆ ಅವರ ಆರೋಗ್ಯ ಹದಗೆಡುವಂತ ಒಂದು ಸಾಧ್ಯತೆಗಳಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ತಾಳ್ಮೆಯಿಂದ ಅವರನ್ನ ಆರೋಗ್ಯದಲ್ಲಿ ಒಂದಿಷ್ಟು ದುರ್ಬಲ ಆಗಿರುವಂಥದ್ದು ಅದು ಒಳ್ಳೆಯದಲ್ಲ. ಕಾಲ ನಂತರ ಆರೋಗ್ಯವಾಗುತ್ತೆ, ಅಂದ್ರೆ ಆರೋಗ್ಯದಲ್ಲಿ ಗುಣಮುಖ ಕಾಣ್ತೀರಿ. ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳಿರುತ್ತೆ. ನೀವು ತಾಳ್ಮೆಯಿಂದ ಮತ್ತೆ ಅವರನ್ನ ಒಂದು ಚೆನ್ನಾಗಿ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ. ಈ ದಿನ ಕುಟುಂಬದಲ್ಲಿ ಜಗಳ ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಗಾಯ ಮತ್ತೆ ಅಪಘಾತಗಳಿಂದ ಹಣ ಹೆಚ್ಚಾಗಿ ಖರ್ಚಾಗುವಂತ ಸಾಧ್ಯತೆಗಳು ಇರುತ್ತೆ. ನಿರೀಕ್ಷಿತ ಕೆಲಸದಲ್ಲಿ ವಿಳಂಬವಾಗಬಹುದು. ಆತಂಕ ಮತ್ತೆ ಒತ್ತಡಗಳು ತುಂಬಾ ಇರುತ್ತೆ ಕೆಲಸದಲ್ಲಿ. ಸ್ವಲ್ಪ ಅದರ ಕಡೆ ಹುಷಾರಾಗಿರಿ. ಮತ್ತೆ ನೀವು ಇವತ್ತಿನ ದಿನ ಹಳೆಯ ಸಾಲಗಳು ಏನಾದರೂ ಮಾಡ್ಕೊಂಡಿದ್ದಿದ್ರೆ ಅಂದ್ರೆ ಹಳೆ ಸಾಲಗಳು ನೀವು ಯಾರಿಗಾದ್ರೂ ಬೇರೆಯವರಿಗೆ ಕೊಟ್ಟಿದ್ರೆ ಇನ್ನು ಆ ಒಂದು ಹಣಗಳು ನಿಮಗೆ ಇನ್ನು ಬರ್ತಾ ಇಲ್ಲ ಅಂದ್ರೆ ಇವತ್ತಿನ ದಿನ ಅದು ವಸೂಲಿ ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿ ಇರುತ್ತೆ. ಬಹುಕಾಲದಿಂದ ಅಪೂರ್ಣಗೊಂಡಿರುವಂತ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವಂತ ಅವಕಾಶಗಳಿದೆ. ಮತ್ತೆ ವೃತ್ತಿ ವ್ಯವಹಾರಗಳಲ್ಲಿ ನಿರೀಕ್ಷಿತವಾದಂತ ಲಾಭಗಳು ಸಿಗುತ್ತೆ. ನಿರುದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಒಂದಿಷ್ಟು ಬೆಂಬಲಗಳು ಸಿಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸುವ ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ಮತ್ತೆ ತಮ್ಮ ಅಭಿಪ್ರಾಯಗಳಿಗೆ ನಾವು ಸದಾಕಾಲ ಕಾಯ್ತಾ ಇರ್ತೇವೆ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಅನಿಸಿಕೆಗಳು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾಕಾಲ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣಗಳು ಸಿಗುತ್ತೆ. ಮತ್ತೆ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಸಿಂಹ ರಾಶಿಯವರಿಗೆ ಕಳೆದ ಕೆಲವೊಂದು ದಿನಗಳಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಗೊಂದಲಗಳಿದ್ರೆ, ಭಿನ್ನಾಭಿಪ್ರಾಯಗಳಿದ್ರೆ, ಒಬ್ಬರಿಗೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಅಂದ್ರೆ ಅವೆಲ್ಲವೂ ಕೂಡ ಇವತ್ತಿನ ದಿನ ಬಗೆಹರಿಯುತ್ತೆ. ಶಾಂತವಾದಂತ ವಾತಾವರಣಗಳು ಕಂಡು ಬರುತ್ತೆ. ಇಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ. ಅರ್ಥ ಮಾಡಿಕೊಳ್ತೀರಿ. ಅಂಡರ್ಸ್ಟ್ಯಾಂಡಿಂಗ್ ಇಂದ ಜೀವನ ನಡೆಸ್ತೀರಿ. ಮತ್ತೆ ನೀವು ಭವಿಷ್ಯಕ್ಕಾಗಿ ಕೆಲವೊಂದು ಯೋಜನೆಗಳನ್ನ, ಕೆಲವೊಂದು ನಿರ್ಧಾರಗಳನ್ನ, ಕೆಲವೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತೀರಿ. ವೈವಾಹಿಕ ಜೀವನ ಇವತ್ತಿನ ದಿನ ಬಲಗೊಳ್ಳುತ್ತೆ. ಕುಟುಂಬದಲ್ಲಿ ಏನಾದ್ರೂ ಒಂದು ಶುಭ ಸಮಾರಂಭ ನಡೆಯುವಂತ ಸಾಧ್ಯತೆಗಳು ಇದೆ. ಮತ್ತೆ ನಿಮ್ಮ ಒಂದು ಕೌಟುಂಬಿಕ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಂಡು ಕೆಲವೊಂದು ಗೊಂದಲಗಳಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಟೀಕೆಗಳನ್ನ ಎದುರಿಸಬೇಕು. ಅಂದ್ರೆ ಕೆಲವೊಂದು ಜನಗಳಿಂದ ಒಂದಿಷ್ಟು ಮಾತುಗಳನ್ನ ನೀವು ಹೇಳಿಸ್ಕೋಬೇಕಾಗುತ್ತೆ. ಅವರಿಂದ ಅವಮಾನಗಳು ಆಗುತ್ತೆ, ಅಪಚಾರಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಏನೇ ಮಾಡುವ ಮೊದಲು ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಆತುರ ಪಟ್ಟು ನೀವು ದುಡುಕಿ ಏನು ಮಾಡಕ್ ಹೋಗ್ಬೇಡಿ. ಇದರಿಂದ ಬರಬೇಕಾದಂತ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರದೆ ತೊಂದರೆಗಳಿಗೆ ಅನುಭವಿಸ್ತೀರಿ. ಸ್ವಲ್ಪ ಹುಷಾರಾಗಿರಿ. ಮತ್ತೆ ಸ್ಥಿರಾಸ್ತಿ ವಿವಾದಗಳು ಇವತ್ತಿನ ದಿನ ಅತಿ ಹೆಚ್ಚಿರುತ್ತೆ. ಅಂದ್ರೆ ಎಷ್ಟೋ ದಿನಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಿರ್ತೀರಿ. ಇವತ್ತಿನ ದಿನವೂ ಕೂಡ ನಿಮ್ಗೆ ಇನ್ನು ಹೆಚ್ಚಾಗ್ತಾ ಇರುತ್ತೆ ಸಮಸ್ಯೆಗಳು. ಅಂದುಕೊಂಡಂತೆ ಆ ಒಂದು ಆಸ್ತಿ ವಿಚಾರದಲ್ಲಿ ನಿಮ್ಮ ಕೈಗೆ ಸೇರೋದಿಲ್ಲ. ಇನ್ನು ಮುಂದಿನ ದಿನಗಳು ಹೋಗ್ತಾನೆ ಇರುತ್ತೆ. ಮತ್ತೆ ವ್ಯವಹಾರದಲ್ಲಿ ಬೇರೆಯವರೊಂದಿಗೆ ತೊಂದರೆಗಳು ಉಂಟಾಗ್ತವೆ. ಉದ್ಯೋಗದಲ್ಲಿ ಅಮೂಲ್ಯವಾದಂತ ದಾಖಲೆಗಳೊಂದಿಗೆ ನೀವು ಒಂದಿಷ್ಟು ಜಾಗರೂಕರಾಗಿರಿ. ಉದ್ಯೋಗದಲ್ಲಿ ಒಂದಿಷ್ಟು ನಿಮ್ಮ
ಪ್ರಮೋಷನ್ ಆಗಿರಬಹುದು, ನಿಮ್ಮ ಒಂದು ಕೆಲಸದ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಪರ್ಸನಲ್ಸ್ ವಿಚಾರಗಳು ಆಗಿರ್ಬೋದು, ಅದರ ಕಡೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಬೇರೆಯವ್ರ ಹತ್ರ ಶೇರ್ ಮಾಡ್ಕೋಬೇಡಿ, ಯಾರೊಂದಿಗೂ ಹಂಚ್ಕೋಬೇಡಿ, ಮತ್ತೆ ನಿಮ್ಮ ರಹಸ್ಯವಾದಂತ ವಿಚಾರಗಳನ್ನ ಯಾರೊಂದಿಗೂ ತೋರಿಸ್ಕೋಬೇಡಿ. ಹುಷಾರಾಗಿರಿ. ಪ್ರಯಾಣದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸ್ಬೇಕಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣಗಳು ಸಿಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಅಪರಿಚಿತರೊಂದಿಗೆ ಸಂಭಾಷಣೆ ಮಾಡುವಾಗ ಇವತ್ತಿನ ದಿನ ಜಾಗರೂಕರಾಗಿರಬೇಕು. ವೈಯಕ್ತಿಕ ವಿಷಯಗಳನ್ನ ಹಂಚಿಕೊಳ್ಳುವುದನ್ನು ತಪ್ಪಿಸಬೇಕು. ಇದರಿಂದ ನಿಮ್ಮ ಪರ್ಸನಲ್ ವಿಷಯಗಳು ಅವರಿಗೆ ನೀವು ಹೇಳೋದ್ರಿಂದ ನೀವೇ ನಿಷ್ಠುರವಾಗ್ತೀರಿ, ನೀವೇ ಗೊಂದಲದಲ್ಲಿ ಸಿಗಾಕೋತೀರಿ. ನೀವು ಏನೋ ಒಂದು ಪರ್ಸನಲ್ ವಿಚಾರಗಳನ್ನ ನಮ್ಮವರು ಅಂದ್ಬಿಟ್ಟು ನೀವು ಶೇರ್ ಮಾಡ್ಕೊಂಡಿರ್ತೀರಿ. ಇದೇ ನಿಮಗೆ ಒಂದು ವೀಕ್ನೆಸ್ ಅನ್ನುವಂಥದ್ದು ಅವರಿಗೆ ಗೊತ್ತಾಗುತ್ತೆ. ಈ ವೀಕ್ನೆಸ್ ಇಂದ ನಿಮ್ಮನ್ನ ಇನ್ನಷ್ಟು ಒಂದು ದೂರ ಮಾಡುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ನೀವೇ ನೋವುಗಳನ್ನ ಎದುರಿಸುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಸ್ವಲ್ಪ ಹುಷಾರಾಗಿರಿ. ದೊಡ್ಡ ಆಸ್ತಿ ವ್ಯವಹಾರಗಳು ಅತಿ ಹೆಚ್ಚು ಲಾಭವನ್ನ ತರಬಹುದು. ಸವಾಲುಗಳನ್ನ ತೆಗೆದುಕೊಳ್ಳಲು ಧೈರ್ಯವನ್ನು ಇವತ್ತಿನ ದಿನ ಉಪಯೋಗ ಮಾಡ್ಕೋಬೇಕು. ನಿಮಗೆ ಧೈರ್ಯ ಇದ್ರೆ ನೀವು ಏನ್ ಬೇಕಾದ್ರೂ ಎದುರಿಸಬಹುದು. ಸವಾಲುಗಳನ್ನ ಎದುರಿಸುವಂತ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಬಟ್ ನೀವು ಉಪಯೋಗ ಮಾಡ್ಕೋಬೇಕು. ನಿಮ್ಮ ಸಂಪತ್ತನ್ನ ಹೆಚ್ಚಿಸುವ ಪ್ರಯತ್ನಗಳು ಇವತ್ತಿನ ದಿನ ಯಶಸ್ವಿ ಆಗ್ತವೆ. ಕೆಲಸ ಸಮಯಕ್ಕೆ ಸರಿಯಾಗಿ ನಡೆಯುತ್ತೆ. ವಿರೋಧಿಗಳು, ನಿಮಗೆ ಶತ್ರುಗಳು ಏನಾದ್ರು ಇದ್ದಿದ್ರೆ ಇವತ್ತಿನ ದಿನ ಅವರು ಶಾಂತರಾಗಿರ್ತಾರೆ. ಅವರಿಂದ ಯಾವುದೇ ರೀತಿಯ ಕಿರುಕುಳ, ಗೊಂದಲಗಳು, ಸಮಸ್ಯೆಗಳು ಇರಲ್ಲ. ಆರಾಮಾಗಿ ನೀವು ಜೀವನ ಮಾಡಬಹುದು. ಮತ್ತೆ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಸ್ನೇಹಿತರೊಂದಿಗೆ ವಿವಾದಗಳು ಬಗೆಹರಿಯುತ್ತೆ. ಏನಾದ್ರು ವಾದ ವಿವಾದಗಳಿದ್ರೆ ಸ್ನೇಹಿತರೊಂದಿಗೆ ಇವತ್ತಿನ ದಿನ ಒಂದಾಗುವಂತ ಸಾಧ್ಯತೆಗಳಿರುತ್ತೆ. ಎಷ್ಟೋ ದಿನಗಳಿಂದ ದೂರ ಇರ್ತೀರಿ, ಇವತ್ತಿನ ದಿನ ಅದು ಬಗೆಹರಿಯುತ್ತೆ. ಮತ್ತೆ ಪರಿಹಾರಗಳು ಆಗುತ್ತೆ. ಈ ಪರಿಹಾರ ಆಗೋದ್ರಿಂದ ಸ್ನೇಹಿತರು ಒಂದಾಗುವಂತ ಸಾಧ್ಯತೆಗಳಿರುತ್ತೆ. ಪ್ರಮುಖ ಕಾರ್ಯಕ್ರಮಗಳನ್ನ ಆರಂಭಿಸಿ ನೀವು ಯಶಸ್ವಿ ಆಗ್ತೀರಿ. ಅದರಲ್ಲಿ ವ್ಯಾಪಾರದಲ್ಲಿ ಅನುಕೂಲಕರವಾದಂತ ವಾತಾವರಣಗಳು ಇರುತ್ತೆ. ಸ್ವಲ್ಪ ವ್ಯಾಪಾರದಲ್ಲಿ ಹುಷಾರಾಗಿ ನೋಡ್ಕೊಂಡು ವ್ಯಾಪಾರಗಳನ್ನ ಮಾಡಿ ಅತಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ. ಇರೋದ್ರಲ್ಲೇ ಇವತ್ತಿನ ದಿನ ನೀವು ವ್ಯಾಪಾರ ಮಾಡ್ಕೊಂಡು ಹೋಗಿ. ಮತ್ತೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆಗಳು ಇವತ್ತಿನ ದಿನ ಅನುಕೂಲಗಳು ಆಗುತ್ತೆ. ನೀವೇನಾದ್ರೂ ಉದ್ಯೋಗದಲ್ಲಿ ಏನಾರ ಒಂದು ವಿಚಾರದಲ್ಲಿ ಚರ್ಚೆಗಳು ಏನಾರ ನಡೆಸ್ತಿದ್ರೆ, ಅಥವಾ ಪ್ರಮೋಷನ್ ಬಗ್ಗೆ, ಸಂಬಳ ಹೆಚ್ಚಾಗುವಂತದ್ ಬಗ್ಗೆ ಏನಾರ ಚರ್ಚೆ ನಡೆಸ್ತಿದ್ರೆ ಅದು ಯಶಸ್ವಿ ಆಗುವಂತ ಸಾಧ್ಯತೆಗಳಿರುತ್ತೆ. ಪ್ರಯತ್ನ ಮಾಡಬೇಕು. ಮತ್ತೆ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ನೀವು ಇವತ್ತಿನ ದಿನ ಭಾಗವಹಿಸ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳುವ ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೊತೆಗೆ ಇದೇ ರೀತಿ ನಿಮಗೆ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಹೊಸ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು, ನಿಮ್ಮ ಅಭಿಪ್ರಾಯಕ್ಕಾಗಿ ಸದಾಕಾಲ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋ ಮೂಲಕದಲ್ಲಿ, ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂತ ಮಾತನ್ನು ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ,
ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ಇನ್ನು ಈ ಜಾತಕ 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ನಿಮಗೆ ಬೇಕಾಗಿರುವಂತ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಪಡೆದುಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ನೀವು ಒಂದು ಸ್ಟಾರ್ಟ್ಅಪ್ ನಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ದರೆ ಅದರಿಂದ ನಿಮಗೆ ಉತ್ತಮ ಲಾಭ ಸಿಗುತ್ತೆ. ನೀವು ಅದರ ಬಗ್ಗೆ ಒಂದಿಷ್ಟು ಸಂತೋಷವಾಗಿರ್ತೀರಿ, ಖುಷಿಯಾಗಿರುತ್ತೆ. ಒಂದು ಲಾಭಗಳು ಸಿಗ್ತಾ ಇದೆ ಅಂದ್ಬಿಟ್ಟು ನೀವು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ. ಹೂಡಿಕೆ ಮಾಡೋದ್ರಲ್ಲಿ, ಇನ್ವೆಸ್ಟ್ ಮಾಡೋದ್ರಲ್ಲಿ ಏನಾದ್ರೂ ಹೊಸದಾಗಿ ನೀವು ಈಗ ಕಾಲಿಡ್ತಾ ಇದ್ರೆ ಏನಾದ್ರೂ ಹೊಸ ಸ್ವಂತ ಬಿಸ್ನೆಸ್ಗಳಿಗೆ, ಅದರಲ್ಲಿ ದಿಢೀರಂತಾನೆ ನೀವು ಹಣವನ್ನ ಸಂಪಾದನೆ ಮಾಡ್ತೀರಿ. ಮತ್ತೆ ಸ್ನೇಹಿತರೊಂದಿಗೆ ಸಂಬಂಧಗಳು ಉತ್ತಮವಾಗಿರುತ್ತೆ. ಸರ್ಕಾರಿ ಅಡೆತಡೆಗಳು ಎದುರಾಗಬಹುದು. ಸರ್ಕಾರಿಯಿಂದ ಏನಾದ್ರು ಒಂದು ಕೆಲಸ ಕಾರ್ಯಗಳಿಗೆ, ಸರ್ಕಾರಿ ಕೆಲಸ ಮಾಡುವಂತವ್ರಿಗೂ ಕೂಡ ಒಂದಿಷ್ಟು ಹಣದ ಒಂದು ಸಂಬಳದಲ್ಲಿ ಏನಾದ್ರು ತೊಂದರೆಗಳು, ಕಮ್ಮಿ ಆಗುವಂಥದ್ದು ಸಂಬಳ, ಮತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಮತ್ತೆ ಕೆಲಸದಲ್ಲಿ ಕೆಲವೊಂದು ವ್ಯಕ್ತಿಗಳಿಂದ ತೊಂದರೆಗಳು ಬರುವಂಥದ್ದು, ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಯಾರೊಂದಿಗೂ ವಾದ ಮಾಡಬೇಡಿ. ಇವತ್ತಿನ ದಿನ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತೆ. ಮನೆಗೆ ಅತಿಥಿಗಳು ಆಗಮಿಸ್ತಾರೆ. ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ಇದರಿಂದ ಆತ್ಮವಿಶ್ವಾಸಗಳು ಕೂಡ ಇವತ್ತಿನ ದಿನ ಹೆಚ್ಚಾಗುತ್ತೆ. ತೊಂದರೆ ಇಲ್ಲ. ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತೆ ಕಾರ್ಯರೂಪಕ್ಕೆ ಬರುತ್ತೆ. ನಿರುದ್ಯೋಗಿಗಳಿಗೆ ದೊರೆಯುವಂತ ಮಾಹಿತಿ, ಒಂದಿಷ್ಟು ಸಮಾಧಾನಗಳು ಉಂಟಾಗುತ್ತೆ. ಮನೆಯ ಹೊರಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತೆ. ಮನೆಯ ಒಳಗಡೆ ಚೆನ್ನಾಗಿರುತ್ತೆ. ಮನೆಯಿಂದ ಹೊರಗಡೆ ಹೋದ್ಮೇಲೆ ಕೆಲವೊಂದು ವ್ಯಕ್ತಿಗಳಿಂದ ತೊಂದರೆಗಳು ಆಗುವಂಥದ್ದು, ನೀವೇನಾದ್ರೂ ಮಾಡ್ತೀನಂದ್ರೂ ಕೂಡ ಅಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳು ಆಗುವಂಥದ್ದು, ಜನರ ಕಣ್ಣು ದೃಷ್ಟಿ ಬೀಳುವಂಥದ್ದು, ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಮತ್ತೆ ಹಳೆಯ ಸ್ನೇಹಿತರೊಂದಿಗೆ ಭೋಜನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ಅವ್ರ ಜೊತೆ ಒಂದಿಷ್ಟು ಕ್ಷಣಗಳು, ಒಂದಿಷ್ಟು ಸಮಯವನ್ನು ಕಳೆಯುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಉದ್ಯೋಗದಲ್ಲಿ
ಪರಿಣಾಮಕಾರಿಯಾಗಿ ಜವಾಬ್ದಾರಿಗಳನ್ನ ನೀವು ಇವತ್ತಿನ ದಿನ ತೆಗೆದುಕೊಳ್ಬೇಕಾಗುತ್ತೆ. ಉದ್ಯೋಗದಲ್ಲಿ ಅಧಿಕ ರೀತಿಯ ಕೆಲಸ ಕಾರ್ಯಗಳು ಮತ್ತೆ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಕೆಲಸ ಮಾಡಿದ್ರೆ ನಿಮಗೆ ಉತ್ತಮವಾದಂತ ಲಾಭಗಳು ಸಿಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ನೀವು ಇನ್ನಷ್ಟು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಮಾಜದಲ್ಲಿ ನಿಮ್ಮ ಇಮೇಜ್ ಇವತ್ತಿನ ದಿನ ಅತಿ ಎತ್ತರಕ್ಕೆ ತರುತ್ತೆ. ಒಂದಿಷ್ಟು ಸಮಾಜದಲ್ಲಿ ನೀವು ಕಾಣಿಸ್ಕೋತೀರಿ, ನಿಮ್ಮ ಹೆಸರು ಬೆಳೆಯುವಂತ ಸಾಧ್ಯತೆಗಳಿದೆ. ಒಂದು ಒಳ್ಳೆ ಹೆಸರುವಾಸಿಯಾಗಿರುವಂತ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಎಲ್ಲರಿಗೂ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ನೀವು ಕುಟುಂಬದ ಯಾರೊಂದಿಗಾದರೂ ಹೊರಗೆ ಹೋಗಲು ಇವತ್ತಿನ ದಿನ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಮತ್ತೆ ಏನಾದ್ರು ಒಂದು ಯೋಚನೆ ಮಾಡಿರ್ತೀರಿ. ಮತ್ತೆ ನೋವು, ಭಯ ಮತ್ತೆ ಅಶಾಂತಿಯ ವಾತಾವರಣ ಇವತ್ತಿನ ದಿನ ಕಂಡು ಬರುತ್ತೆ. ಒಂದಿಷ್ಟು ಭಯವನ್ನ ಪಡ್ತೀರಿ, ನೋವುಗಳನ್ನ ಎದುರಿಸ್ತೀರಿ, ಸವಾಲುಗಳನ್ನ ಎದುರಿಸ್ತೀರಿ. ಜಾಗರೂಕರಾಗಿರಿ. ಮತ್ತೆ ವ್ಯವಹಾರಗಳಲ್ಲಿ ಒಂದಿಷ್ಟು ಜಾಗರೂಕತೆಯಿಂದ ನೀವು ವ್ಯವಹಾರಗಳನ್ನು ಮಾಡುವಂಥದ್ದು ತುಂಬಾ ಉತ್ತಮ. ಯಾಕಂದ್ರೆ ಇದರಿಂದ ಒಂದಿಷ್ಟು ಗೊಂದಲಗಳಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳಿದೆ. ಜೋಪಾನವಾಗಿ ವ್ಯವಹಾರಗಳನ್ನ ಮಾಡಿ. ಬೇರೆಯವರಿಗೆ ಹಣ ಕೊಟ್ಟು ಮೋಸ ಹೋಗ್ಬೇಡಿ. ಇವತ್ತಿನ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಮತ್ತೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ವಿ ಆಗ್ತವೆ. ಅನಿರೀಕ್ಷಿತ ಲಾಭಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ವ್ಯಾಪಾರ ಒಂದು ಮಾಡುವಂತ ವ್ಯಕ್ತಿಗಳು ಪ್ರವಾಸದಲ್ಲಿ ಹೋಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಮತ್ತೆ ಪ್ರವಾಸದಲ್ಲಿ ವ್ಯಾಪಾರಗಳನ್ನ ಮಾಡುತ್ತಿರುವವರು ಅಧಿಕ ರೀತಿಯ ಲಾಭಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಯಶಸ್ವಿ ಆಗ್ತೀರಿ. ಮನೆ ಮತ್ತೆ ಕುಟುಂಬದಲ್ಲಿ ಸಂತೋಷ ಜೊತೆಗೆ ಶಾಂತಿ ಇವತ್ತಿನ ದಿನ ಇರುತ್ತೆ. ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಣದ ಕಡೆ ಜಾಗೃತೆಯಿಂದ ಇರಿ. ಬಂಧು ಮಿತ್ರರ ಒಂದು ಆಗಮನಗಳು ಒಂದಿಷ್ಟು ನೋವುಂಟು ಮಾಡುತ್ತೆ. ಯಾಕಂದ್ರೆ ಅವರು ಕೆಲವೊಂದು ನಿಮ್ಮನ್ನ ಹೀಯಾಳಿಸಿ ಮಾತಾಡುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮನ್ನ ದ್ವೇಷಿಸ್ತಾರೆ, ನಿಮ್ಮನ್ನ ಟೀಕೆಗೆ ಒಳಗಾಗ್ತಾರೆ. ಇದರಿಂದ ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದರಿಂದ ಒಂದಿಷ್ಟು ನೋವುಗಳು ಉಂಟಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಇರಲ್ಲ. ಮತ್ತೆ ಆರ್ಥಿಕ ಪರಿಸ್ಥಿತಿ ತುಂಬಾ ಗೊಂದಲಗಳಲ್ಲಿ ಸಿಗಾಕೊಳ್ಳುತ್ತೆ. ಕಳಪೆಯಾಗಿರುತ್ತೆ ಇವತ್ತಿನ ದಿನ. ನೀವು ಅಂದುಕೊಂಡಷ್ಟು ಸುಲಭವಾಗಿರಲ್ಲ ಇವತ್ತು. ಕೆಲವೊಂದು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಮನೆಯ ವಾತಾವರಣವು ಕೂಡ ಅಸ್ತವ್ಯಸ್ತವಾಗಿರುತ್ತೆ. ಸಹೋದರರ ವರ್ತನೆಯು ಕೂಡ ಮಾನಸಿಕ ಸಮಸ್ಯೆಗಳನ್ನ ತಂದುಕೊಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೈವಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ದೇವರ ಒಂದು ಪೂಜೆ ಕಾರ್ಯಕ್ರಮಗಳನ್ನ ಮಾಡಿ. ಇವತ್ತಿನ ದಿನ ಕುಲದೇವರನ್ನ ಆರಾಧನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣಗಳು ಸಿಗುತ್ತೆ. ಕಪ್ಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಧನುಸು ರಾಶಿಯವರಿಗೆ ನೀವು ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾರ್ಯನಿರತರಾಗಿರ್ತೀರಿ. ಯಾಕಂದ್ರೆ ಕೆಲಸದ ಪ್ರೆಷರು, ಒತ್ತಡಗಳು ಮತ್ತೆ ನಿಮ್ಮ ಫೋಕಸ್ ಎಲ್ಲ ಇವತ್ತಿನ ದಿನ ಕೆಲಸದಲ್ಲೇ ಇರುತ್ತೆ. ಆದರೆ ನೀವು ಸಂಜೆ ಯಾರಿಗಾದರೂ ಸಮಯವನ್ನ ನೀವು ಕೊಡಬೇಕಾಗುತ್ತೆ. ಆಗ ನಿಮ್ಮ ಮನಸ್ಸು ಕೊಂಚ ಒತ್ತಡದಿಂದ ದೂರವಾಗುತ್ತೆ. ಮತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ, ಖುಷಿ ಸಿಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಕೆಲಸದ ಒತ್ತಡದಲ್ಲೇ ಇರ್ತೀರಿ. ಒಂದಿಷ್ಟು ನೆಮ್ಮದಿ ಅನ್ನೋದೇ ಇರಲ್ಲ. ಆಯಾಸ ಆಗ್ತಾ ಇರುತ್ತೆ. ವಿಶ್ರಾಂತಿ ಅನ್ನೋದಿರಲ್ಲ. ಸಮಯ ಸಿಗಲ್ಲ. ಮತ್ತೆ ಸಮಯಗಳೆಲ್ಲ ನೀವು ಇವತ್ತಿನ ದಿನ ಕೆಲಸದಲ್ಲೇ ಹಾಕಿರ್ತೀರಿ. ಹಾಗಾಗಿ ಯಾರಿಗಾದ್ರೂ ನಿಮ್ಮ ಸಂಗಾತಿಯೊಂದಿಗೆ ಇಲ್ಲ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಏನಾದ್ರೂ ಒಂದಷ್ಟು ಸಮಯಗಳನ್ನ ಅವ್ರಿಗೆ ಅಂತಾನೆ ನೀವು ಇವತ್ತಿನ ದಿನ ತೆಗೆದಿಡಬೇಕು. ಅವ್ರ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಮನಸ್ಸು ಒಂದಿಷ್ಟು ಹಗುರವಾಗುತ್ತೆ. ಮತ್ತೆ ನೆಮ್ಮದಿಯಾಗಿ ನೀವು ಇವತ್ತಿನ ದಿನ ಸಂಜೆಯ ಒಂದು ಸಮಯದಲ್ಲಿ ನೀವು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಬಹುದು. ಹೀಗಾಗಿ ನೀವು ಪ್ರಯತ್ನಗಳನ್ನ ಮಾಡಿ, ಸಮಯಗಳನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ. ಇದರಿಂದ ನಿಮ್ಮ ಸಂಗಾತಿಗೂ ಕೂಡ ಒಂದಿಷ್ಟು ಖುಷಿಯಾಗಿ ನೀವು ಇರೋದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಬಹುದು. ಹೌದಾ ಇಲ್ವೋ ಅನ್ನುವಂಥದ್ದು ವೀಕ್ಷಕರೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ಆರೋಗ್ಯದ ಮೇಲೆ ಖರ್ಚು ಇರುತ್ತೆ. ನೀವು ಸಾಲ ತೆಗೆದುಕೊಳ್ಬೇಕಾಗಬಹುದು. ಇತರರ ಜಗಳಲ್ಲಿ ಅಂದ್ರೆ ಬೇರೆಯವರ ಜಗಳಗಳಲ್ಲಿ ನೀವು ಭಾಗಿಯಾಗಬೇಡಿ. ಇದರಿಂದ ನೀವೇ ಸ್ವತಃ ಸಮಸ್ಯೆಗಳಲ್ಲಿ ಸಿಗಾಕೋತೀರಿ.
ಬೇರೆಯವ್ರ ತಪ್ಪಿರುತ್ತೆ, ನಿಮ್ದೇ ತಪ್ಪು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮಾತಾಡುವಂತ ವ್ಯಕ್ತಿಗಳು ಕೂಡ ಇರ್ತಾರೆ. ಒಳ್ಳೆ ಒಂದು ಪ್ರಯತ್ನಗಳನ್ನ ಮಾಡೋಕ್ ಹೋಗಿ ಕೆಟ್ಟ ಒಂದು ವಿಚಾರದಲ್ಲಿ ನೀವೇ ಸಿಗಾಕೋತೀರಿ. ಮತ್ತೆ ಒಳ್ಳೇದನ್ನ ಹೇಳಿದ್ರು ಕೂಡ ಕೆಟ್ಟದಾಗಿ ಅವರು ತಿಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಾದ ವಿವಾದಗಳಲ್ಲಿ ನೀವು ಆಗುವಂತ ಪ್ರಯತ್ನಗಳನ್ನ ಮಾಡಬೇಡಿ, ಅದರಿಂದ ಸ್ವಲ್ಪ ದೂರ ಇರಿ. ಮತ್ತೆ ನಿರೀಕ್ಷಿತ ಕೆಲಸದಲ್ಲಿ ಒಂದಿಷ್ಟು ವಿಳಂಬಗಳು ಉಂಟಾಗುತ್ತೆ. ಹುಷಾರಾಗಿ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ವ್ಯವಹಾರಗಳು ಸುಗಮವಾಗಿ ನಡೆಯೋದಿಲ್ಲ ಇವತ್ತಿನ ದಿನ. ಮತ್ತೆ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಕುಟುಂಬ ಸದಸ್ಯರ ವರ್ತನೆಯಿಂದ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ. ವ್ಯಾಪಾರದಲ್ಲಿ ನಿರ್ಧಾರಗಳು ನಿಮಗೆ ಕೈಗೂಡಿ ಬರೋದಿಲ್ಲ. ನೀವೆಷ್ಟೇ ಯೋಚನೆ ಮಾಡಿ ಪ್ಲಾನ್ ಮಾಡಿದ್ರೂ ಕೂಡ ಲಾಭಗಳು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದಿಷ್ಟು ನಷ್ಟಗಳು ಉಂಟಾಗುತ್ತೆ ಇವತ್ತಿನ ದಿನ. ಸ್ವಲ್ಪ ಹುಷಾರಾಗಿರುವಂಥದ್ದು ತುಂಬಾ ಉತ್ತಮ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಒತ್ತಡಗಳು ಇರುತ್ತೆ. ಮತ್ತೆ ಎಲ್ಲದರಲ್ಲೂ ಇವತ್ತು ಸವಾಲುಗಳು ಇರುತ್ತೆ, ಒತ್ತಡ ಅಂತೂ ತುಂಬಾ ಇರುತ್ತೆ ಇವತ್ತಿನ ದಿನ. ಸ್ವಲ್ಪ ನೋಡ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಷ್ಟೇ. ಹುಷಾರಾಗಿರಿ. ನೀವು ಇವತ್ತು ಮುಂಜಾನೆನೆ ನೀವು ಪ್ಲಾನ್ ಮಾಡ್ಕೊಳ್ಳಿ, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಯಾವ ರೀತಿ ಕೆಲಸ ಕಾರ್ಯಗಳು ನಡೆಸಬೇಕು, ಮನೆಗೆ ಎಷ್ಟು ಸಮಯ ಕೊಡಬೇಕು, ನೀವೇನ್ ಮಾಡಬೇಕು, ಅದರ ಬಗ್ಗೆ ಪ್ಲಾನ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯದ ಕಡೆ ನೀವು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮಕರ ರಾಶಿಯವರಿಗೆ ವಿದೇಶದಲ್ಲಿ ಕೆಲಸ ಮಾಡ್ಬೇಕಂತ ಎಷ್ಟೋ ದಿನದಿಂದ ಕನಸುಗಳು ಇಟ್ಕೊಂಡಿದ್ರೆ ಆ ಕನಸು ಇವತ್ತು ನನಸಾಗುವಂತ ಸಾಧ್ಯತೆಗಳಿರುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಏನಾದ್ರೂ ಇದ್ರೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗುತ್ತೆ. ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ಉತ್ಸಾಹ ಇರುತ್ತೆ, ಗೌರವ ಇರುತ್ತೆ. ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಒಂದಿಷ್ಟು ಬೆಳವಣಿಗೆ ಕಂಡು ಬರಲಿದೆ. ನೀವು ಸ್ನೇಹಿತರ ಮತ್ತೆ ಸಂಬಂಧಿಕರನ್ನ ಭೇಟಿ ಆಗ್ತೀರಿ ಇವತ್ತಿನ ದಿನ. ಕೌಟುಂಬಿಕ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶಗಳು ಸಿಗುತ್ತೆ. ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನ ನೀವು ಕಾರ್ಯಗತಗೊಳಿಸಲಾಗುತ್ತೆ. ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಮನೆಗೆ ಬಂಧುಗಳ ಆಗಮನ ಸಂತೋಷ ತಂದುಕೊಡುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಕೂಡ ಒಂದಿಷ್ಟು ಒಳ್ಳೆ ಬೆಳವಣಿಗೆಗೆ ನೀವು ಕಾಣಬಹುದು. ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಗುವಂಥದ್ದು, ಹೊಸ ವಾಹನ ಖರೀದಿ ಮಾಡುವಂತ ಯೋಗವಿದೆ ಇವತ್ತಿನ ದಿನ. ಆರಾಮಾಗಿ ನೀವು ಇವತ್ತಿನ ದಿನ ಎಂಜಾಯ್ ಮಾಡಬಹುದು. ಮತ್ತೆ ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕ್ಕೂ ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೊತೆಗೆ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು, ಅಭಿಪ್ರಾಯಗಳಿಗಾಗಿ ಸದಾ ಕಾಲ ನಾವು ನಿಮಗೆ ಕಾಯ್ತಾ ಇರ್ತೇವೆ. ಹಾಗಾಗಿ ತಪ್ಪದೆ ತಮ್ಮ ಒಂದು ಅನಿಸಿಕೆಗಳು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಕಾಲ ನಮ್ಮ ಮೇಲಿರಲಿ. ಮತ್ತೆ ನಿಮಗೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಾವು ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ನೀವು ಇನ್ನಷ್ಟು ಇವತ್ತಿನ ದಿನ ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ಕಲೆ, ಸಂಗೀತ ಮತ್ತೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಇವತ್ತು ಯಾರೊಬ್ಬರ ಬೆಂಬಲ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಬೇರೆಯವರಿಂದ ಒಂದಿಷ್ಟು ಬೆಂಬಲ, ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡುವ ಅವಶ್ಯಕತೆ ಇರುತ್ತೆ. ಮತ್ತೆ ನಿಮಗೆ ಪ್ರಭಾವಿ ವ್ಯಕ್ತಿಯ ಬೆಂಬಲ ಇರುವಂತದ್ದು ತುಂಬಾ ಉತ್ತಮ. ಇದರಿಂದ ಒಂದಿಷ್ಟು ಸಹಾಯಗಳು ಉಂಟಾಗುತ್ತೆ. ಮತ್ತೆ ಒಂದಿಷ್ಟು ಪ್ರೋತ್ಸಾಹಗಳು ಸಿಗುತ್ತೆ. ಅವರಿಂದ ಸಲಹೆಗಳನ್ನ ತೆಗೆದುಕೊಂಡು ನಿಮ್ಮ ಗುರಿ ತಲುಪುವುದಕ್ಕೆ ಒಂದು ಒಳ್ಳೆಯ ಅವಕಾಶ. ಮತ್ತೆ ಕೌಟುಂಬಿಕ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶಗಳಿರುತ್ತೆ. ಅಪಾಯಕಾರಿ ಕೆಲಸಗಳನ್ನ ಇವತ್ತಿನ ದಿನ ನೀವು ತಪ್ಪಿಸ್ಬೇಕು. ಅಂದ್ರೆ ಕೆಟ್ಟ ದಾರಿ ಹಿಡಿಯೋದನ್ನ ನೀವು ಇವತ್ತಿನ ದಿನ ತಪ್ಪಿಸ್ಬೇಕು. ಬೇಡದಿರುವಂತ ಕೆಲಸ ಕಾರ್ಯಗಳು ಮಾಡುವುದನ್ನು ನೀವು ನಿಲ್ಲಿಸಬೇಕಾಗುತ್ತೆ. ವ್ಯರ್ಥ ಸಮಯವನ್ನ ನೀವು ಹಾಳು ಮಾಡ್ಕೋಬಾರ್ದು.
ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯಗಳಿಗೆ ನೀವು ಮುನ್ನುಗ್ಗಬೇಕಾಗುತ್ತೆ, ಮುಂದುವರಿಬೇಕಾಗುತ್ತೆ. ಮತ್ತೆ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇವತ್ತಿನ ದಿನ ಅಧಿಕ ರೀತಿಯ ಸವಾಲುಗಳು ಇರುತ್ತೆ, ಅದನ್ನ ಫೇಸ್ ಮಾಡಿ ಮುನ್ನುಗ್ಗುವಂತ ಒಂದು ವ್ಯಕ್ತಿತ್ವ, ಧೈರ್ಯ ನಿಮ್ಮಲ್ಲಿರುತ್ತೆ, ತೊಂದರೆ ಇರಲ್ಲ. ಪ್ರಯಾಣ ಮನರಂಜನೆಯಿಂದ ಇವತ್ತಿನ ದಿನ ನಿಮ್ದು ಸಮಯಗಳು ಇರುತ್ತೆ. ಅಂದ್ರೆ ನೀವು ಪ್ರಯಾಣ ಮಾಡಬೇಕಾದ್ರೆ ಒಂದಿಷ್ಟು ಮನರಂಜನೆ, ಒಂದಿಷ್ಟು ಎಂಟರ್ಟೈನ್ಮೆಂಟ್ ಮತ್ತೆ ಒಂದಿಷ್ಟು ಸಂತೋಷದಿಂದ ಇವತ್ತಿನ ದಿನ ನೀವು ಪ್ರಯಾಣ ಮಾಡುವಂತ ಅವಕಾಶಗಳಿದೆ. ಮನೆಯಲ್ಲಿ ನಡೆಯುವ ಕೆಲವು ಘಟನೆಗಳು ಅಚ್ಚರಿ ಮೂಡಿಸುತ್ತೆ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ದೊರೆಯುತ್ತೆ. ಮತ್ತೆ ಕೆಲವೊಂದು ಕೆಲಸ ಕಾರ್ಯಗಳನ್ನ ಇವತ್ತಿನ ದಿನ ಪ್ಲಾನ್ ಮಾಡಿಕೊಂಡು ಮುಂದುವರಿತೀರಿ. ಆದಾಯದ ಮಾರ್ಗಗಳು ನಿರೀಕ್ಷಿಸಿದಂತೆ ಹೆಚ್ಚಿರುತ್ತೆ. ಉದ್ಯೋಗದಲ್ಲಿ ದೀರ್ಘಕಾಲದ ಸಮಸ್ಯೆಗಳಿಂದ ಸ್ವಲ್ಪ ಪರಿಹಾರಗಳು ಇವತ್ತಿನ ದಿನ ಸಿಗುತ್ತೆ. ಇನ್ನು ಸೇವಾ ಕಾರ್ಯಕ್ರಮಗಳಿಗೆ ಆರ್ಥಿಕತೆಯಲ್ಲಿ ನೆರವು ನೀವು ಇವತ್ತಿನ ದಿನ ನೀಡ್ತೀರಿ. ಜೊತೆಗೆ ಕೆಲವೊಂದಿಷ್ಟು ದಾನ ಧರ್ಮಗಳನ್ನ ಮಾಡ್ತೀರಿ, ಬಡವರಿಗೆ ಒಂದಿಷ್ಟು ಸಹಾಯವನ್ನ ಮಾಡ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣಗಳು ಸಿಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮೀನರಾಶಿಯವರಿಗೆ ಮನೆಯಲ್ಲಿ ಅವಿವಾಹಿತರ ಮದುವೆಯ ಬಗ್ಗೆ ಚರ್ಚೆ ಹೆಚ್ಚಾಗುತ್ತೆ. ಇನ್ನು ಯಾರಿಗೆ ಮದುವೆ ಆಗಿಲ್ಲ, ಯಾರ್ಯಾರಿಗೆ ಮದುವೆ ವಿಷಯದಲ್ಲಿ ಹೆಣ್ಣು ನೋಡ್ತಾ ಇದ್ರೆ, ಗಂಡು ನೋಡ್ತಾ ಇದ್ರೆ ಇವತ್ತಿನ ದಿನ ಒಂದಿಷ್ಟು ಚರ್ಚೆಗಳು ಇರುತ್ತೆ. ನೀವು ಮದುವೆ ಪ್ರಸ್ತಾಪಗಳನ್ನ ಇವತ್ತಿನ ದಿನ ಪಡಿಬಹುದು. ಮತ್ತೆ ವಿವಾಹಿತರಾಗಿದ್ರೆ ನಿಮ್ಮ ಸಂಗಾತಿಯೊಂದಿಗೆ ಎಲ್ಲೋ ಹೊರಗೆ ಹೋಗಲು ನೀವು ಪ್ಲಾನ್ ಮಾಡ್ಕೊಂಡಿರ್ತೀರಿ. ಅಂದ್ರೆ ಏನಾದರೂ ಒಂದು ಸ್ಥಳಕ್ಕೆ ಹೋಗುವಂಥದ್ದು, ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ. ಹಳೆಯ ಕಾಯಿಲೆ ಮತ್ತೆ ತಲೆ ನೋವು, ಈ ರೀತಿಯ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದಕ್ಕೆಲ್ಲ ಇವತ್ತಿನ ದಿನ ಒಂದಿಷ್ಟು ನಿವಾರಣೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ನೀವು ಮಾಡುತ್ತಿರುವಂತ ಕೆಲಸ ಹಾಳಾಗುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಹುಷಾರಾಗಿರಿ. ಕುಟುಂಬದಲ್ಲಿ ಹುಷಾರಾಗಿ ಮ್ಯಾನೇಜ್ ಮಾಡಿ. ಇವತ್ತಿನ ದಿನ ನಿಮ್ಮ ಒಂದು ಜವಾಬ್ದಾರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಬುದ್ಧಿಶಕ್ತಿ ಇವತ್ತಿನ ದಿನ ನೀವು ಉಪಯೋಗಿಸ್ಬೇಕು. ಮತ್ತೆ ಮಾನಸಿಕ ಸ್ಥಿರತೆಯ ಕೊರತೆ ಉಂಟಾಗುತ್ತೆ. ಕೈಗೊಂಡ ಕಾರ್ಯಕ್ರಮಗಳು ಮಂದಗತಿಯಲ್ಲಿ ನಿಧಾನವಾಗಿ ಸಾಗ್ತವೆ. ನಿಧಾನವಾಗಿ ಇದ್ರೂ ಕೂಡ ಅದರಿಂದ ಲಾಭಗಳನ್ನ ನೀವು ಪಡೆದುಕೊಳ್ತೀರಿ. ಅನವಶ್ಯಕವಾದಂತ ಖರ್ಚುಗಳು ಹೆಚ್ಚಾಗುತ್ತೆ. ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ. ಹಳೆಯ ಸಾಲಗಳನ್ನ ತೀರಿಸಲು ಹೊಸ ಸಾಲಗಳನ್ನ ಮಾಡಬೇಕಾಗುವಂತ ಸನ್ನಿವೇಶಗಳು ಇರುತ್ತೆ. ಯಾಕಂದ್ರೆ ಹಳೆಯ ಸಾಲಗಳು ಇರೋದ್ರಿಂದ ಆ ಸಾಲದ ಪ್ರೆಜರ್ ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ. ಹಣ ತೀರ್ಸೋದಕ್ಕಾಗಲ್ಲ, ಸಾಲ ಕೊಡೋದಕ್ಕಾಗಲ್ಲ. ಆ ಸಾಲ ಕೊಡ್ಬೇಕಂತಾನೆ ಇನ್ನೊಬ್ಬರ ಹತ್ರ ನೀವು ಸಾಲ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ವೃತ್ತಿ ಜೀವನದಲ್ಲಿ ವ್ಯವಹಾರಗಳು ಒಂದಿಷ್ಟು ಆಸೆಗಳು, ಒಂದಿಷ್ಟು ಆಕಾಂಕ್ಷೆಗಳು ನೀವು ಅಂದುಕೊಂಡಂತೆ ಯಶಸ್ವಿ ಆಗುವಂತ ಒಂದು ದಾರಿ ಅವಕಾಶಗಳು ಸಿಗುತ್ತೆ. ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಒಂದಿಷ್ಟು ಟೀಕೆಗಳು ಎದುರಾಗುತ್ತೆ. ಸ್ವಲ್ಪ ಉದ್ಯೋಗ ಮಾಡುವಂತ ವ್ಯಕ್ತಿಗಳು ಹುಷಾರಾಗಿರಿ. ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿ. ಯಾರೊಂದಿಗೂ ವಾದ ವಿವಾದಗಳನ್ನ ಮಾಡ್ಕೋಬೇಡಿ. ಇನ್ನು ಆಧ್ಯಾತ್ಮಿಕ ಚಿಂತನೆಗಳು ಇವತ್ತಿನ ದಿನ ಹೆಚ್ಚಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಇವತ್ತಿನ ದಿನ ತಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದದಿಂದ ಶುಭವಾಗಲಿ. ಮತ್ತೆ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಸಲಹೆಯನ್ನು ಪಡೆದುಕೊಳ್ಳಿ.